ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಏನು ವ್ಲಾಗ್ ಅಂತ ನೋಡ್ತಾ ಇದ್ದೀರಾ? ಇವತ್ತಿನ ವ್ಲಾಗ್ನ ನಾನು ಒಂದು ದೇವ್ರ ದರ್ಶನ ಮಾಡಿಸೋದ್ರ ಮೂಲಕ ಶುರು ಮಾಡ್ತಾ ಇದ್ದೀನಿ. ಅಂದರೆ ನಾನಿವತ್ತು ಹೋಗ್ತಾ ಇದ್ದೀನಿ, ನಮ್ಮ ಅಕ್ಕನ ಮಗಳು ಅವ್ರ ಮನೇಲಿ ದೇವ್ರನ್ನ ಕರೆಸ್ತಾ ಇದ್ದಾರೆ. ಅಂದರೆ ಬೇರೆ ಊರಿನ ದೇವ್ರನ್ನ ಅವ್ರ ಮನೆಗೆ ಕರೆಸ್ತಾ ಇದ್ದಾರೆ, ಮನೆ ದೇವ್ರನ್ನ. ಅದಕ್ಕೋಸ್ಕರ ನಾನು ಹೊರಟಿದ್ದೀನಿ, ಹೋಗೋಣ ಅಂತ ಹೇಳಿ. ನೋಡಿ, ಆಲ್ರೆಡಿ ನಾನು ಹೊರಟು ಹಾಫ್ ಅನ್ ಅವರ್ ಆಗಿದೆ. ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಎಲ್ಲರ ಮನೇಲೂ ಕೂಡ ಹೆಣ್ಮಕ್ಳು ಲೇಟ್ ಅಂತ ಹೇಳ್ತಾರೆ, ಹೆಣ್ಮಕ್ಳು ಹೊರಡಲ್ಲ ಬೇಗ ಅಂತ. ಆದರೆ ಇಲ್ಲಿ ಉಲ್ಟಾ ನಮ್ಮ ಮನೇಲಿ ಮಾತ್ರ ನಮ್ಮ ಮನೆಯವರೇ ಹೊರಡಲ್ಲ. ನೋಡಿ, ಇವಾಗ ಇನ್ನೂ ಊಟ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ನಿಧಾನವಾಗಿ ಹೊರಡೋದು. ನನ್ನ ಅನ್ನಂಗೆ ಇಲ್ಲ, ನಾನೇ ಬೇಗ ಫಾಸ್ಟಾಗಿ ರೆಡಿಯಾಗಿರ್ತೀನಿ. ಹೋಗ್ತಾ ಇರೋದು ಯಾರ್ಯಾರು ಅಂತಂದರೆ ನಾನು, ರೇಖಾನು ಕೂಡ ಇಲ್ಲಿಗೆ ನಮ್ಮ ಮನೆ ಹತ್ರನೇ ಹೊರಟು ಬಂದಿದ್ದಾಳೆ. ಅವಳು ನಾನು ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರ ಭಾವಂಗೋಸ್ಕರ. ಆದರೆ ಬೇಗ ಊಟ ನಡೀತಾ ಇಲ್ಲ, ಅವ್ರು ಊಟ ಮಾಡೋದು ಕೂಡ ಸ್ಲೋ. ಅದರಿಂದ ಇವಾಗ ಹೋಗ್ತೀನಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ದೇವ್ರು 4 ಗಂಟೆಗೆಲ್ಲ ಬರುತ್ತೆ ಅಂತ ಹೇಳಿದರು. ಇವಾಗ ಟೈಮ್ ನೋಡಿ ಒಂದ್ಸತಿ ತೋರಿಸ್ಬಿಡ್ತೀನಿ. ಇಲ್ಲಿ ಕಾಣಿಸೋದೇ ಇಲ್ಲ ನೋಡಿ ಟೈಮು. ಅಲ್ಲಿ ಉಲ್ಟಾ ಕಾಣಿಸ್ತಾ ಇದೆ, 4 ಗಂಟೆ ಇಲ್ಲೇ ಆಗಿದೆ. ದೇವ್ರು ಬಂದಿದೆ ಅಂತ ಅಂದ್ಕೊತೀನಿ. ಏನು ದೇವ್ರು ಬರುತ್ತೆ, ಇವರು ಈ ರೀತಿ ಡ್ರೆಸ್ಗಳನ್ನ ಹಾಕೊಂಡು ರೆಡಿಯಾಗಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಆದರೆ ಅಲ್ಲಿ ದೇವ್ರು ಬರುತ್ತೆ. ಆದರೆ ಇಲ್ಲಿಂದ ಹೋಗೋದೆಲ್ಲ ಸೀರೆ ಉಟ್ಕೊಂಡು ಕಷ್ಟ ಅಂತ ಹೇಳಿ ಡ್ರೆಸ್ಗಳು ಹಾಕ್ಕೊಂಡಿದ್ದೀವಿ. ದೇವ್ರು ಬರೋ ಹೊತ್ತಿಗೆ ರೆಡಿ ಆಗೋಣ ಅಂತ ಹೋಗಿ ಅಲ್ಲಿ ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ. ಯಾವ್ಯಾವ ರೀತಿ ಆಯಿತು ಅಂದರೆ, ಯಾವ ದೇವ್ರು ಬಂದಿತ್ತು, ಮೆರವಣಿಗೆ ಎಲ್ಲ ಮಾಡಿದ್ರ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಕೋಮಲಾ ಬಿಳಿಯು ವ್ಲಾಗ್ಸ್ಗೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರಲಿ. ಅದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಕೇಳಿ ಅಂತ ಹೇಳ್ತಾ, ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ನಾವು ಹೋಗಿದ್ದು ಬಂದು ಶುಕ್ರವಾರ ಸಂಜೆ 5 ಗಂಟೆ ಆಯಿತು. ನಮ್ಮ ಅಕ್ಕನ ಮಗಳು ಮನೆ ತಲುಪೋದ್ರೊಳಗಡೆ ಇದೇ ನಮ್ಮ ಅಕ್ಕನ ಮಗಳನ್ನ ಕೊಟ್ಟಿರೋದು. ಅಂದರೆ ನನ್ನ ತವ್ರ ಮನೆಯಿಂದ 1-2 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ. ನಿಮಗೆ ಗೊತ್ತಿರ್ಬೋದೇನೋ ಊರು. ಕೆಲವಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಿರ್ತೀರಾ, ನಿಮ್ಮ ಅಕ್ಕನ ಮಗಳನ್ನ ನೋಡಿದ್ದೀವಿ ಎಲ್ಲೋ ನಮ್ಮ ತುಮಕೂರಲ್ಲಿ ಓದಿದ್ದು ಅಂತ. ಖಂಡಿತವಾಗ್ಲೂ ಅವಳು ತವ್ರ ಮನೆ ಬಂದು ಬೀರಿನಕಲ್ಲು, ಹಾಗೆ ಕೊಟ್ಟಿರೋದು ಬಂದು ಯಲ್ಲಾಪುರ. ಅಂದರೆ HAL ಫ್ಯಾಕ್ಟ್ರಿ ಇದೆಯಲ್ಲ, ಅದರ ಹತ್ರನೇ ಇರ್ತಕ್ಕಂಥ ಯಲ್ಲಾಪುರ ಅಂತಕ್ಕಂಥ ಊರಿಗೆ ನಮ್ಮೆಲ್ಲರಿಂದಲೂ ಕೂಡ ಒಬ್ಬಳೇ ಹೆಣ್ಮಗಳು. ಅಂದರೆ ನಮಗೆಲ್ಲ ಗಂಡು ಮಕ್ಕಳು, ನಮ್ಮ 2ನೇ ಅಕ್ಕಂಗೆ ಮಾತ್ರನೇ ಇವಳು ಒಬ್ಬಳೇ ಮಗಳು. ನೀವು ಖಂಡಿತವಾಗ್ಲೂ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿ, ಇವಳೇ ನಮ್ಮ ಅಕ್ಕನ ಮಗಳು. ನಾವು ಹೋಗೋ ಅಷ್ಟರಲ್ಲಿ ಅವಳು ಕೂಡ ಬಂದಳು. ಈ ಮಗು ಬಂದು ನಮ್ಮ ಅಕ್ಕನ ನಾದ್ನಿ ಮಗಳು. ಕಳಸ ಬರೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾಳೆ. ನಾವು ಕೂಡ ಹೋದ್ಮೇಲೆ ಈ ರೀತಿಯಾಗಿ ರೆಡಿಯಾಗಿ, ಮಗು ಯಾವ ರೀತಿ ರೆಡಿಯಾಗಿದೆ ಅಂತ ಒಂದ್ಸರಿ ನಾನು ನೋಡ್ತಾ ಇದ್ದೆ. ಯಾಕೆಂದರೆ ಹೆಣ್ಮಕ್ಳು ನನಗೆ ತುಂಬ ಇಷ್ಟ ಅಲ್ವಾ. ಈ ರೀತಿ ಗಂಡು ಮಕ್ಕಳಿಗೆ ನಾವೇನೇ ಫ್ಯಾನ್ಸಿ ಡ್ರೆಸ್ ಇಟ್ಟರೂ ಕೂಡ ಅದು ಪ್ಯಾಂಟು ಶರ್ಟು ಇಲ್ಲ 3/4 ಟೀ ಶರ್ಟು ಈ ಥರ. ಆದರೆ ಹೆಣ್ಮಕ್ಳಿಗೆ ಎಷ್ಟು ಚಂದವಾಗಿ ರೆಡಿ ಮಾಡ್ಬೋದು ಅಲ್ವಾ, ಎಷ್ಟು ಡ್ರೆಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇವಳಿಗೆ ಯಾವ ರೀತಿ ಡ್ರೆಸ್ ಆಗಿದೆ ಅಂತ ಮಾತಾಡಿಸ್ತಾ ಇದ್ದೆ. ಇವಾಗ ಕಳಸ ಬರೋದು ಅದೇ ಮಗು ಆಗಿರೋದ್ರಿಂದ ನೋಡಿ, ದೇವರು ಬಂದಿದೆ. ಇದನ್ನು ದೇವಸ್ಥಾನದ ಹತ್ರದಿಂದ ಮನೆ ಹತ್ರ ಕರ್ಕೊಂಬರ್ಬೇಕು. ಯಾವ ದೇವರು ಅಂತಲ್ಲ, ಸಾಕ್ಸಂದ್ರಮ್ಮ ಅಂತ. ಸಾಕ್ಸಂದ್ರ ಅಂದರೆ ಅಲ್ಲಿ ಹೆಣ್ಣು ದೇವರು. ಆ ಹೆಣ್ಣು ದೇವ್ರನ್ನ ನಮ್ಮ ಅಕ್ಕನ ಮಗಳು ಮನೇಲಿ ಕರೆಸಿದ್ರು. ಅವರು ಮನೆ ದೇವರಾಗಿರೋದ್ರಿಂದ ಒಂದಿನ ಮನೇಲಿ ಮೆರವಣಿಗೆ ಮಾಡಿಸ್ತೀವಿ ಅಂತ ಅವರು ಕೈ ಮುಕ್ಕೊಂಡಿದ್ವು, ಅಂದರೆ ಹರಕೆ ಕಟ್ಕೊಂಡಿದ್ದು ಅಂತ ಹೇಳಿ ದೇವ್ರನ್ನ ಕರೆಸಿದ್ರು. ನೋಡಿ, ಮಗುಗೆ ಇವಾಗ ಕಳಸ ಒರೆಸಿ, ಅಂದರೆ ಹೆಣ್ಣು ಮಗುಗೆ ಹೆಣ್ಮಕ್ಳೇ ಕಳಸ ಬರೋದು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ. ಈ ರೀತಿ ದೇವ್ರು ಬಂದಾಗ ಅದೇನಂತಂದರೆ ಮೆಚ್ಯೂರ್ಡ್ ಆಗದಲ್ಲೇ ಇರ್ತಕ್ಕಂಥ ಹೆಣ್ಮಕ್ಳು ಕಳಸ ಹೊರಬೇಕು ಅನ್ನೋದೊಂದಿದೆ. ಎಲ್ಲ ದೇವ್ರುಗಳಿಗೂ ಕೂಡ ಸ್ವಲ್ಪ ಚಿಕ್ಕ ವಯಸ್ಸಿನ ಹೆಣ್ಮಕ್ಳೇ ಕಳಸ ಬರೋದು. ಈ ರೀತಿಯಾಗಿ ಕಳಸ ಹೊತ್ಕೊಂಡು ಇತ್ಲಿಂದ ವಾದ್ಯದ ಸಮೇತ ಇವಾಗ ನಾವು ದೇವರನ್ನು ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ರೆಡಿಯಾಗಿ ಕಾಯ್ತಾ ಇದ್ದಾರೆ. ನಮ್ಮ ಮೋಕ್ಷ ಕೂಡ, ನನ್ನ ತಮ್ಮನ ಮಗಳು, ಅವಳು ಕೂಡ ನೆನ್ನೆನೇ ಬಂದಿದ್ಲು. ಅವಳೆಲ್ಲ ಇದ್ಲಲ್ಲ. ಇವಾಗ ಎಲ್ಲರೂ ಕೂಡ ಹೊರಟ್ವಿ. ದೇವರಿನ್ನೂ ಅಲ್ಲಿ ದೇವಸ್ಥಾನದ ಹತ್ರ ಇದೆ, ಅಲ್ಲಿಂದ ಪೂಜೆ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಬರೋದು. ಬನ್ನಿ ನೋಡೋಣ. ಇವಾಗ ನಾವು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಮನೆ ಹತ್ರದಿಂದ ಎಲ್ಲರೂ ಮತ್ತು ಕಳಸನೂ ಕೂಡ ಬಂತು. ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಬಂದು ದೇವರು ಕೂಡ ಗದ್ದಿಗೆ ಆಗ್ತಾಯಿತ್ತು. ಅಂದರೆ ಅದು ಅಲ್ಲಿಂದ ಟೆಂಪೋದಲ್ಲಿ ಬಂದು ಇಲ್ಲಿ ಗದ್ದಿಗೆ ಮಾಡ್ತಾಯಿದ್ರು. ಇಲ್ಲಿಂದ ನಾವು ದೇವರನ್ನು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗೋದು. ಇವಳೇ ನಮ್ಮ ಅಕ್ಕನ ಮಗಳು. ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರ. ಆಮೇಲೆ ಪರಿಚಯ ಆಗುತ್ತೆ. ಯಾಕೆಂತಂದರೆ ಅಲ್ಲಲ್ಲೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ದೇವ್ರನ್ನ ನಾವು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಮನೆ ಹತ್ರ. ಅಲ್ಲಿ ಹೋದ್ಮೇಲೆ ಮೆರವಣಿಗೆ ಎಲ್ಲ ಮುಗಿಸಿ ಮನೇಲಿ ಪೂಜೆ ಕೂಡ, ಅಭಿಷೇಕ
ಇದನ್ನೆಲ್ಲ ಮಾಡಿದ ಮೇಲೇ ಊಟಕ್ಕೆ ಹಾಕೋದು. ನೋಡಿ ಇವಾಗ ದೇವರು ಹೊರಡುತ್ತಾ ಇದೆ. ಬನ್ನಿ ನಾವು ಕೂಡ ಅದ್ರ ಜೊತೆ ಹೋಗಿ ಮನೆ ಸೇರೋಣ. ಈ ರೀತಿ ಫಂಕ್ಷನ್ಗಳಂತೂ ನನಗಂತೂ ತಪ್ಪದೇ ಇಲ್ಲ. ಯಾಕೆಂತಂದರೆ ನಾವು ಜಾಸ್ತಿ ಜನ ಇರೋದ್ರಿಂದ ಒಂದಲ್ಲ ಒಂದೂರಲ್ಲಿ ಹಬ್ಬ ಇದೆ. ಇನ್ನೊಂದು 2 ದಿವಸ ಅಂದರೆ ಇನ್ನೊಂದು ವಾರ ಕಳೆದ್ರೆ ನಮ್ಮ ಅಕ್ಕವ್ರ ಊರಲ್ಲಿ ವೀರಭದ್ರೇಶ್ವರನ ಜಾತ್ರೆ. ಈ ರೀತಿ ಅಂತೂ ಇದ್ದೇ ಇರುತ್ತೆ. ನನಗಂತೂ ಟೈಮೇ ಸಿಕ್ಕಿಲ್ಲ. ಊರಿಗೆ ಕೂಡ ಹೋಗಬೇಕು ಅಂದರೆ ನನ್ನ ತವ್ರ ಮನೆಗೆ ಕೂಡ ಹೊರಟಿದ್ವಿ. ಕಾರಣ ಏನಂತಂದರೆ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇನ್ನೂ ಕೂಡ ಇಟ್ಟಿಲ್ಲ ನಾನು. ಅದಕ್ಕೋಸ್ಕರ ಈ ರಜಾ ಅಂದರೆ ರೇಖಾ ಆಲ್ರೆಡಿ ಹೋಗಿದ್ದಾಳೆ. ರೇಖಾ ಬರೋದ್ರೊಳಗಡೆ ನಾನು ಕೂಡ ಊರಿಗೆ ಹೋಗಿ ಹಪ್ಪಳ ಉಪ್ಪಿನಕಾಯಿ ಇಟ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊತೀನಿ. ಇವಾಗ ಪಟಾಕಿಗಳನ್ನ ಹೊಡಿತಾ ದೇವರನ್ನ ಕರ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಈ ರೀತಿಯಾಗಿ ಕಳಸ ಹೊತ್ತ ಹೆಣ್ಮಕ್ಳು ದೇವ್ರಿಗೆ ಸಮಾನ ಅಂತ ನೋಡಿ, ದೇವ್ರು ಹೊತ್ತಿರೋರಿಗೆ, ಕಳಸ ಹೊತ್ತಿರೋರಿಗೆ ಎಲ್ರಿಗೂ ಕೂಡ ಕಾಲಿಗೆ ನೀರು ಹಾಕಿ ಪೂಜೆನೂ ಕೂಡ ಮಾಡ್ತಾರೆ. ಹುಡುಗಿ ಪಾದಕ್ಕೆ ಪೂಜೆನೂ ಮಾಡ್ತಾರೆ. ಹಳ್ಳಿ ಕಡೆಯಲ್ಲಿ ನಡೀತಕ್ಕಂಥ ಕೆಲವೊಂದು ವಾಡಿಕೆಗಳು ಅಥವಾ ಸಂಪ್ರದಾಯಗಳು ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ನಾವು ಮೂಢನಂಬಿಕೆ ಅಂತ ಅಂದ್ಕೊಬಾರ್ದು. ಯಾಕೆಂತಂದರೆ ಈ ಥರ ಪದ್ಧತಿಗಳಿರೋದ್ರಿಂದಲೇ ಏನೋ ಅದೊಂದು ನಂಬಿಕೆ ತಾನೇ. ಮೂಢನಂಬಿಕೆ ಅಂದ್ರೇ ಬೇರೆ ಇರುತ್ತೆ. ನಂಬಿಕೆ ಅನ್ನೋದು ದೇವರು ಅಂದರೆ ಒಂದು ನಂಬಿಕೆ. ಮೂಢನಂಬಿಕೆನೇ ಬೇರೆ, ನಂಬಿಕೆನೇ ಬೇರೆ. ಈಗ ಮನೆ ಹತ್ರ ದೇವ್ರು ಬಂದಿದೆ ನೋಡಿ, ಆ ಮಗು ಕಾಲಿಗೆ ಅವರು ನಮಸ್ಕಾರ ಮಾಡ್ಕೊತಾವ್ರೆ ಅಂದರೆ ಅವಳು ಕೂಡ ದೇವ್ರ ಸಮಾನ ಅನ್ನೋ ಅರ್ಥ ಅಲ್ವಾ.
ನೋಡಿ ದೇವ್ರ ಮನೆ ಒಳಗಡೆ ಬಂದು ಇವಾಗ ಗದ್ದಿಗೆ ಆಯಿತು. ಈಗ ಪೂಜೆ ಮತ್ತು ಎಲ್ಲ ಅಭಿಷೇಕಗಳು ಕೂಡ ದೇವರಿಗೆ ನಡೆದು ಮತ್ತೆ ದೇವರನ್ನು ಅಲಂಕಾರ ಮಾಡಿ ಆರತಿಗಳನ್ನ ಮಾಡಿ ಮತ್ತೆ ದೇವರನ್ನು ಮೆರವಣಿಗೆ ಅಂದರೆ ಸೋಮ ಎಲ್ಲ ಇವಾಗ ಕುಂದಿಲ್ಲ, ಮತ್ತೆ ಇವಕ್ಕೆಲ್ಲ ಅಲಂಕಾರ ಮಾಡಿಕೊಂಡು ಮೆರವಣಿಗೆ ಶುರು ಮಾಡ್ತಾರೆ. ಪೂಜೆ ಕೂಡ ಆಲ್ರೆಡಿ ಆಗಿತ್ತು. ಮಂಗಳಾರತಿ ಮಾಡಿ ತಗೊಳ್ಳೋಣ ಅಂತ ಇಲ್ಲಿ ಎಲ್ಲರೂ ಕೂಡ ಮನೆ ಒಳಗಡೆ ಬಂದ್ವಿ. ನಿಜವಾಗ್ಲೂ ಒಂದು ದೇವ್ರುಗಳನ್ನ ನೋಡ್ತಾ ಇದ್ದರೆ ನಮಗೇನೋ ಕಷ್ಟಗಳಿದ್ದಾಗ ದೇವ್ರುಗಳನ್ನ ಕೇಳ್ಕೊಂಡಾಗ ಪರಿಹಾರ ಹಾಗೆ ಬಿಡ್ತೇನೋ ಅನ್ನೋದೊಂದು ಮನಸ್ಸಲ್ಲಿ ಬರುತ್ತೆ. ನಾವೇನೋ ಮೂಢನಂಬಿಕೆ ಆ ಥರ ಎಲ್ಲ ನಿಮ್ಮ ಜೊತೆ ನಾನು ಹೇಳ್ಕೊತಾ ಇಲ್ಲ. ನಂಬಿಕೆ, ದೇವರು ಅಂತ ಅಂದ್ರೇ ನಂಬಿಕೆ. ನೋಡಿ ಈ ರೀತಿಯಾಗಿ ಇವಾಗ ಪೂಜೆ ಕೂಡ ಎಲ್ಲ ಆಯಿತು. ಅಭಿಷೇಕ ಮಾಡಿ ಅಲಂಕಾರ ಕೂಡ ಆಗಿದೆ. ಆರತಿ ಕೂಡ ಮಾಡಿದರು. ಆರತಿ ಕೂಡ ಎಲ್ಲ ಹೆಣ್ಮಕ್ಳುಗಳು ಕೂಡ ದೇವರಿಗೆ ಆರತಿನ ಮಾಡಿದ್ರು. ಹಾಗೆ ನಾನು, ರೇಖಾ ಮತ್ತು ನಮ್ಮ ಅಕ್ಕವರು ಎಲ್ಲರೂ ಸೇರಿ ಮಂಗಳಾರತಿನೂ ಕೂಡ ಮಾಡಿದ್ವಿ. ದೇವರಿಗೆ ಆರತಿ ಇಟ್ಕೊಂಡು ಆರತಿನೂ ಮಾಡಿ ಮಂಗಳಾರತಿನೂ ಕೂಡ ಮಾಡಿದ್ವಿ. ನೋಡಿ ರೇಖಾನು ಕೂಡ ಇದೇ ರೀತಿ ರೆಡಿಯಾಗಿದ್ಲು. ಅವರು ನಮ್ಮ ಅಕ್ಕನ ಮಗಳನ್ನ ಆದ್ನಿ ಗುಣ ಅಂದರೆ ನಮ್ಮ ಅಕ್ಕನ ಸೊಸೆ ಎಲ್ಲರೂ ಕೂಡ ಹೋಗಿದ್ವಿ. ನೋಡಿ ಎಲ್ಲರೂ ಸೇರಿಕೊಂಡು ಈ ರೀತಿ ದೇವಿಗೆ ಆರತಿ ಕೂಡ ಮಾಡಿದ್ವಿ. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಜಾಗ ಸಿಕ್ತಿತ್ತು. ಜನ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ವಿಡಿಯೋ ಅಷ್ಟು ಕ್ಯಾಪ್ಚರ್ ಮಾಡೋದು ಕಷ್ಟ ಆಯಿತು. ಎಲ್ಲರೂ ಸೇರಿಕೊಂಡು ಟೋಟಲಿ ಆರತಿನ ಮಾಡಿದ್ವಿ. ಇದಾದಮೇಲೆ ಮೆರವಣಿಗೆ ಮತ್ತೆ ಶುರುವಾಯಿತು. ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದಮೇಲೆ ನಮ್ಮ ತಮ್ಮನ ಮಗಳು ಹಾಗೆ ನಮ್ಮ ಅಕ್ಕನ ಮಗಳು ಮಗ ಎಲ್ಲರೂ ಪಟಾಕಿ ಹೊಡೆಯೋದಕ್ಕೆ ಶುರು ಮಾಡಿದ್ರು. ನಾವು ಕೂಡ ನಮ್ಮ ಮೋಕ್ಷನ ಹತ್ರ ಪಟಾಕಿ ಹೊಡಿಸೋದಕ್ಕೆ ಮಕ್ಕಳೆಲ್ಲ ಹೊಡಿತಾ ಇದ್ರಲ್ಲ, ಅವಳು ಎದ್ರಿಕಂತ ಇದ್ಲು ನನ್ನ ತಮ್ಮನ ಮಗಳು, ಅವಳ ಜೊತೆ ಪಟಾಕಿ ಹೊಡೆದ್ವಿ. ಅಷ್ಟರಲ್ಲಿ ಅಡುಗೆ ಕೂಡ ಆಯಿತು. ನೋಡಿ ಮುದ್ದೆ ಹಾಕಿದ್ದಾರೆ. ಮುದ್ದೆ, ಹಲಸಿನಕಾಯಿ ಪದಾರ್ಥ. ಈ ಥರ ಜನಗಳು ಸೇರಿದಾಗ ಈ ರೀತಿ ಮುದ್ದೆ ಪದಾರ್ಥ ಅಂತ ಅಂದ್ರೇ ಹಳ್ಳಿ ಜನಗಳಿಗೆ ತುಂಬ ಇಷ್ಟ. ಇವಾಗ ಹಳ್ಳಿ ಜನಗಳು ಅಂತಲ್ಲ, ಟೌನ್ ಜನಗಳು ಕೂಡ ಈ ರೀತಿ ಅಡುಗೆನ ತುಂಬ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಈ ಸೀಸನ್ನಲ್ಲಿ ಹಲಸಿನಕಾಯಿ ಫೇಮಸ್ಸು. ಆದರೆ ಮುದ್ದೆ ಅಂತ ಅಂದರೆ ಕಾಂಬಿನೇಷನ್ನು ಹಲಸಿನಕಾಯಿ ಪದಾರ್ಥ ಅನ್ನೋದೇ ಕಾಂಬಿನೇಷನ್ನು. ಅದಕ್ಕೋಸ್ಕರ ಹಲಸಿನಕಾಯಿ ಪದಾರ್ಥ, ಮುದ್ದೆ, ಪಾಯಸನೂ ಕೂಡ ಮಾಡಿಸಿದ್ರು. ಮುದ್ದೆ ರೆಡಿ ಆಗ್ತಾಯಿತ್ತು. ದೇವ್ರ ಉತ್ಸವ ಎಲ್ಲ ಮುಗಿದ ಮೇಲೇ ಊಟ ಹಾಕಿದ್ದು. ಎಲ್ಲ ಜನಗಳು ಕೂಡ ಉತ್ಸವ ಎಲ್ಲ ನೋಡಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡೋದನ್ನು ನೋಡ್ತಾ ನಿಂತಿದ್ರು, ಕಾಯೋದಕ್ಕೂ ಕೂಡ. ನಾನು ಕೂಡ ಸ್ವಲ್ಪ ಕತ್ಲೆ ಇದ್ದಿದ್ದರಿಂದ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಅಡುಗೆ ಊಟ ಎಲ್ಲ ಅಂದರೆ ಮುದ್ದೆ ಎಲ್ಲ ರೆಡಿ ಆದಮೇಲೆ ಮುದ್ದೆನೂ ಕೂಡ ನಾವು ಸೇರಿಕೊಂಡು ಮುದ್ದೆ ಎಲ್ಲ ಕಟ್ಟಿದ್ವಿ. ಅದಾದಮೇಲೆ ಊಟ ಬಡಿಸಿದ್ದು. ನೋಡಿ ಇವಾಗ ಫೈನಲ್ಲಾಗಿ ಅಡುಗೆ ಎಲ್ಲ ಆಯಿತು. ಮುದ್ದೆ ಕಟ್ಟೋದಕ್ಕೂ ಕೂಡ ರೆಡಿಯಾಗಿದೆ. ಇನ್ನೂ ಮುದ್ದೆ ಕಟ್ಟಿಲ್ಲ. ಮುದ್ದೆ ಕಟ್ಟೋದಕ್ಕೆ ಹೆಣ್ಮಕ್ಳನ್ನೆಲ್ಲ ಕರಿತಾ ಇದ್ದಾರೆ. ಭಟ್ರೆಲ್ಲ ಸ್ವಲ್ಪ ಕಡಿಮೆ ಇದ್ರಲ್ಲ, ಅದರಿಂದ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಕೂತಿದ್ವಲ್ಲ ದೇವರೆಲ್ಲ ಗದ್ದಿಗೆ ಆದಮೇಲೆ. ಈಗ ನಾವು ಹೋಗಿ ಮುದ್ದೆ ಕಟ್ಟೋಣ ಅಂತೇಳಿ ಎಲ್ಲರೂ ಕೂಡ ಹೆಣ್ಮಕ್ಳು ಹೋಗ್ತಾ ಇದ್ವಿ. ಈ ರೀತಿಯಾಗಿ ನೋಡಿ ಮುದ್ದೆ ಕಟ್ಟೋದಕ್ಕೆ ತುಂಬ ಬಿಸಿ ಇರುತ್ತಲ್ಲ, ಅದರಿಂದ ಒಂದು ಪಂಚೆಯನ್ನು ನೆನೆಸಿ ಒಂದು ಟೇಬಲ್ ಮೇಲೆ ಹಾಕ್ತಾಯಿದ್ದಾರೆ. ಯಾಕೆಂದರೆ ಜಾಸ್ತಿ ಮುದ್ದೆ ಇರುತ್ತೆ, ಅದನ್ನು ಗಂಟು ಅಂದರೆ ಒಸ್ಕೋದು ಅಂತ ಅಂತೀವಲ್ಲ ನಾವು, ಅದನ್ನೆಲ್ಲ ಮಾಡಿ ಅವ್ರು ಹಾಕಿದ್ರೆ ನಾವು ಗಂಟು ಕಟ್ಟಿ ಅಂದರೆ ಮುದ್ದೆ ಕಟ್ಟಿ ಇಡ್ಬೋದು ಅನ್ನೋ ಕಾರಣಕ್ಕೆ ನೋಡಿ ಈ ರೀತಿಯಾಗಿ ಬಿಳೆ ಪಂಚೆನ ಅವರು ನೆನೆಸಿ ಹಾಕಿದ್ದಾರೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಇವಾಗೆಲ್ಲ ಮುದ್ದೆ ಕಟ್ಟೋದಕ್ಕೆ ಶುರು ಮಾಡ್ತೀವಿ. ಮುದ್ದೆ ಕಟ್ಟಬೇಕು ಅಂತ ಅಂದರೆ ಇವಾಗೆಲ್ಲ ಹೆಣ್ಮಕ್ಳೇ ಮುದ್ದೆ ಮಾಡೋದು ಅಂತ ಏನಿಲ್ಲ, ಭಟ್ರು ಕೂಡ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ. ನೋಡಿ ಆಲ್ರೆಡಿ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಮುದ್ದೆ ಅಂತ ಕಾಯ್ತಾ ನಿಂತಿದ್ದಾರೆ. ಈಗ ಶುರು ಮಾಡಿದ್ರೆ ಅವ್ರು ಹೇಳ್ತಾಯಿದ್ರು, ನಿಜವಾಗ್ಲೂ ಹೆಣ್ಮಕ್ಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ರಿ, ಬೇರೆ ಕಡೆ ಬರ್ತಿರ್ಲಿಲ್ಲ ಮುದ್ದೆ ಕಟ್ಟೋದಕ್ಕೆ, ನಮ್ಮದೇ ಕೆಲಸ ಇರ್ತಿತ್ತು, ನೀವು ಇಲ್ಲಿ ತುಂಬ ಸಪೋರ್ಟ್ ಮಾಡಿ ಮುದ್ದೆ ಕಟ್ಟಿದ್ರಿ ಅಂತ. ಹೌದಲ್ವ, ಅವ್ರನ್ನ ಕರೆಸಿರೋದೇ ನಾವು ಅಡುಗೆ ಮಾಡೋಕ್ಕೆ ಅಂತೇಳಿ ಅವ್ರ ಮೇಲೆ ಬಿಡೋದು ಎಷ್ಟು ಸರಿ. ಅದಕ್ಕೋಸ್ಕರ ನಾವೆಲ್ಲ ಅಕ್ಕ ತಂಗಿದಿರು ಮತ್ತು ನಮ್ಮ ಅಕ್ಕನ ನಾದ್ನಿದಿರು ಎಲ್ಲರೂ ಸೇರಿಕೊಂಡು ಮುದ್ದೆನ ಫಟಾಫಟ್ ಅಂತ ಕಟ್ಟಿ ಇಟ್ಟುಬಿಟ್ವಿ ಅಂತಲೇ ಹೇಳ್ಬೋದು. ಊಟಕ್ಕೂ ಕೂಡ ಟೈಮ್ ಆಗಿತ್ತು. ಅದರಿಂದ ನೋಡಿ ನಾನು ಕೂಡ ಮುದ್ದೆ ಕಟ್ಟೋಣ ಅಂತ ಹೇಳಿ ನಿಂತ್ಕೊಂಡ್ವಿ. ತುಂಬ ಜಾಸ್ತಿ ಜನನೇ ಇದ್ದರು, ಆದರೂ ಎಲ್ಲ ಸ್ವಲ್ಪ ಹೊತ್ತು ಕಟ್ಟಿದ್ರಾಯಿತು ಅಂತೇಳಿ ಭಾಗ ಮಾಡಿಕೊಂಡು ಮುದ್ದೆನ ಕಟ್ಟಿದ್ದಾಯಿತು. ತುಂಬ ಚೆನ್ನಾಗಿತ್ತು. ಹಲಸಿನಕಾಯಿ ಪದಾರ್ಥ ಅಂತೂ ನಿಜವಾಗ್ಲೂ ನಮಗೆ ಅಂತಲೇ ಅಲ್ಲ, ಎಲ್ರಿಗೂ ಕೂಡ ಹಲಸಿನಕಾಯಿ ಪದಾರ್ಥ ಮುದ್ದೆ ಅಂದರೆ ಇಷ್ಟ. ನಂದು ಇದ್ದೇ ಇರುತ್ತಲ್ಲ ವಿಡಿಯೋ ನೋಡಿ, ನಾನೇ ವಿಡಿಯೋ ಇಟ್ಕೊತಾ ಇದ್ದೀನಿ. ಆದರೆ ಅಲ್ಲಿ ವಿಡಿಯೋ ಕತ್ಲೆ ಇತ್ತು, ಸ್ವಲ್ಪ ಲೈಟ್ ಕಡಿಮೆ ಇದ್ದಿದ್ದರಿಂದ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಿರ್ಲಿಲ್ಲ.
ನಾನು ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಬೇಗ ಬೇಗ ಮುದ್ದೆ ಕಟ್ಟಿ ಮುಗಿಸೋಣ. ಮುದ್ದೆ ಎಲ್ಲ ಕಟ್ಟಿದ ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವು. ಅಂದರೆ ಸ್ವಲ್ಪ ಜನ ಎಲ್ಲ ಕಡಿಮೆ ಆದಮೇಲೆ ಎಲ್ಲ ಒಂದು 2ನೇ ಪಂಕ್ತಿ 3ನೇ ಪಂಕ್ತಿಗೆ ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಬೂಂದಿ ಮತ್ತು ಪಾಯಸ ಹಾಗೆ ಮುದ್ದೆನೂ ಪದಾರ್ಥ ಇದನ್ನು ಕೂಡ ಮಾಡಿದರು. ಯಾರ್ಯಾರಿಗೆ ಯಾವುದಾದ್ರು ಇಷ್ಟ ಬೇಕೋ ಅದನ್ನು ಊಟ ಮಾಡಬೇಕಿತ್ತು. ರಾತ್ರಿ 10 ಗಂಟೆಗೆ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದಾಯ್ತು. ಮಾರನೇ ಬೆಳಿಗ್ಗೆ ದೇವರಿಗೆ ಪೂಜೆ ಎಲ್ಲ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವರು ದೇವರನ್ನು ಅಂದರೆ ದೇವರು ಹೊರಡ್ತು. ರಾತ್ರಿನೇ ಎಲ್ಲ ಮೆರವಣಿಗೆ ಆಗಿತ್ತಲ್ಲ, ಬೆಳಗ್ಗೆ ಇನ್ನೇನಿರಲಿಲ್ಲ. ಪೂಜೆ ಮಾತ್ರ ಮಾಡಿಕೊಂಡು ಬೆಳಗ್ಗೆ ಪೂಜೆನ ಅವರು ತಿಂಡಿ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದಾರೆ. ದೇವ್ರನ್ನ ಇವಾಗ ಕಳಿಸೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡ್ರು. ಈ ರೀತಿಯಾಗಿ ದೇವರು ಹೊರಡುವಾಗ ದೇವರು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ತಲೆ ಮೇಲೆ ದೇವರು ಹೋದರೆ ನಾವು ಬಿದ್ದಾದರೂ ಆಯಿತು, ಕೂತ್ಕೊಂಡ್ರಾಯ್ತು ಆಯಿತು, ದೇವರ ಆಶೀರ್ವಾದ ಸಿಗುತ್ತೆ ಅಂತೇಳಿ ಎಲ್ಲರೂ ಕೂಡ ಈ ರೀತಿ ಸಾಲಾಗಿ ನಾವು ಕೂತ್ಕೊಂಡ್ವಿ. ದೇವರು ಹೊರಟಾಗಿಂದ ಆಚೆವರೆಗೂ ಈ ರೀತಿಯಾಗಿ ಕೂತ್ಕೊಂಡ್ವಿ. ನೋಡಿ ಯಾವ ರೀತಿ ಕೂತ್ಕೊಂಡು ದೇವರ ಆಶೀರ್ವಾದನ ತಗೊಂಡ್ವಿ ಅಂತ ನೀವು ನೋಡ್ತಾ ಇರ್ಬೋದು. ಮನೇಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ರೀತಿಯಾಗಿ ನಾವು ಕೂತ್ಕೊಂಡಿದ್ವಿ. ದೇವರು ಕೂಡ ನಮ್ಮ ಮೇಲೇ ಹೋಯ್ತು. ಇವಾಗ ಹೋಗಿದ್ದು ಸೋಮ, ದೇವರು ಕೂಡ ಈ ರೀತಿಯಾಗಿ ನಮ್ಮ ಮೇಲೆ ಇವಾಗ ಕರ್ಕೊಂಡು ಹೋಗ್ತಾರೆ. ತುಂಬ ಪಾಸಿಟಿವ್. ದೇವರಾಗಲಿ ಏನಾದರೂ ಒಂದು ಮನೇಲಿ ಈ ರೀತಿ ಹಬ್ಬ ಯಾವುದಾದ್ರೂ ಜನ ಸೇರ್ಕೊಂಡು ಏನಾದರೂ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ದೇವರನ್ನು ಕೂಡ ಎಲ್ಲರೂ ತಲೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದರೆ ದೇವರ ಆಶೀರ್ವಾದ ಸಿಕ್ಕದಂಗೆ ಅನ್ನೋದು ನಮ್ಮ ಜನಗಳ ನಂಬಿಕೆ. ಇದನ್ನು ಮೂಢನಂಬಿಕೆ ಅನ್ನೋಕ್ಕಾಗೋದಿಲ್ಲ, ಇದು ನಂಬಿಕೆ. ಇಷ್ಟು ಇರಬೇಕು. ನೋಡಿ ದೇವರು ಇವಾಗ ಆಚೆ ಸ್ವಲ್ಪ ದೂರದಲ್ಲಿ ಊರಿಂದ ಆಚೆ ಟೆಂಪೋ ಇದೆ, ಅದ್ರ ಮೇಲ್ಗಡೆ ಬಿಟ್ಟು ಬರಬೇಕು. ಅಲ್ಲಿಂದ ಕರ್ಕೊಂಡೋಗಿ ದೇವಸ್ಥಾನದ ಹತ್ರನೂ ಕೂಡ ನಮ್ಮ ಮನೆಯವರು ಹೋಗಿ ದೇವ್ರನ್ನ ದೇವಸ್ಥಾನಕ್ಕೂ ಕೂಡ ಬಿಟ್ಟು ಬರಬೇಕು. ನೋಡಿ ಇವಾಗ ದೇವರು ಹೊರಡ್ತಾ ಇದೆ. ಇನ್ನೂ ಕೂಡ ನಮ್ಮದೆಲ್ಲ ತಿಂಡಿ ಆಗಿರಲಿಲ್ಲ, ಅಷ್ಟು ಬೇಗನೆ ದೇವರು ಹೊರಡ್ತು. ಅಷ್ಟರಲ್ಲಿ ದೇವ್ರನ್ನ ಬಿಟ್ಟು ಬರೋಣ ಕಳಿಸ್ಬರೋಣ ಅಂತೇಳಿ ಎಲ್ಲರೂ ಕೂಡ ಆ ದೇವ್ರ ಹಿಂದೆನೇ ಹೊರಟ್ವಿ. ಯಾಕೆಂತಂದರೆ ದೇವರು ಅಂತಂದ್ರೆ ಮನುಷ್ಯರ ಥರನೇ, ಅದು ಕೂಡ ಇವಾಗ ಮುನಿಸ್ಕೊಂಡು ವಾಪಸ್ ಬಂದ್ಬಿಡುತ್ತೆ ಅಂತ ಮನೆಯವರೆಲ್ಲ ಸೇರಿಕೊಂಡು ನೋಡಿ ಈ ರೀತಿಯಾಗಿ ದೇವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮನೆಯವರೆಲ್ಲರೂ ಕೂಡ ಈ ರೀತಿ ನೈವೇದ್ಯ ಮಾಡಿ ಈಡ್ಗಾಯಿ ಹೊಡೆದು ಅಡ್ಡು ಬಿದ್ದು ತಾಯಿನ ಒಳ್ಳೇದು ಮಾಡವ ಅಂತ ಕೇಳಿಕೊಂಡು ದೇವರು ಇವಾಗ ಆಲ್ಮೋಸ್ಟ್ ಹೊರಡ್ತು. ಅದು ಟೈಮ್ ಬಂದು ಬೆಳಗ್ಗೆ 10 ಗಂಟೆ ಆಯಿತು. ದೇವರು ಹೊರಡೋವಷ್ಟರಲ್ಲಿ ನಾವು ಕೂಡ ಇನ್ನು ತಿಂಡಿ ಮಾಡಿರಲಿಲ್ಲ, ಎಲ್ಲ ರೆಡಿಯಾಗಿದ್ವಿ. ಯಾಕೆಂತಂದರೆ ದೇವ್ರು ಇದ್ದಿದ್ದರಿಂದ ಇನ್ನೇನು ದೇವ್ರು ಕಳಿಸಿದ ಮೇಲೆ ನಾವು ಕೂಡ ಊರಿಗೆ ಹೊರಡಬೇಕು ಅಂತ ಹೇಳಿ ಈಗ ದೇವ್ರನ್ನ ಮನೆಯಿಂದ ಆಚೆ ಬಿಟ್ಟು ಬಂದು ನಾವು ಕೂಡ ತಿಂಡಿ ಮಾಡ್ತೀವಿ. ಇನ್ನು ಕೂಡ ತಿಂಡಿ ಆಗಿರಲಿಲ್ಲ. ಎಲ್ಲರೂ ಹೋಗಿ ದೇವ್ರನ್ನ ಈ ರೀತಿಯಾಗಿ ಬಿಟ್ಟು ಬಂದ್ವಿ. ಆಮೇಲೆ ಬಂದು ಸ್ವಲ್ಪ ಇನ್ನೂ ಬೋಂಡ ಎಲ್ಲ ಹಾಕೋದಿತ್ತು. ಎಷ್ಟು ಅವರೆಲ್ಲ ಅವ್ರಿಗೆ ಮಾತ್ರ ಊಟ, ಅವ್ರಿಗೆ ಎಷ್ಟು ತಿಂಡಿ ಬೇಕೋ ಹಾಕಿ ಆಫ್ ಮಾಡಿದರು. ದೇವ್ರನ್ನ ಕಳಿಸಿ ಬಂದಮೇಲೆ ನಾನು ರೇಖಾ ಕೂತ್ಕೊಂಡು ಬೋಂಡ ಹಾಕಿದ್ವಿ. ಏಕೆಂತಂದರೆ ಇನ್ನೂ ಕೂಡ ಸಾಕು ಮನೆಯವರು ತಿಂಡಿ ತಿನ್ನೋರಿದ್ರು, ಅವರೆಲ್ಲ ಸ್ವಲ್ಪ ದೇವರಲ್ಲಿ ಬ್ಯುಸಿ ಆಗಿದ್ರಲ್ಲ, ನಾವೇ ಹಾಕ್ತೀವಿ ಅಂತೇಳಿ ಬೋಂಡ ಹಾಕಿ ಎಲ್ಲರೂ ಕೂಡ ತಿಂಡಿ ಮಾಡಿ ಊರ ಕಡೆ ಬಂದ್ವಿ. ಇದಾಗಿತ್ತು ಈ ವ್ಲಾಗು. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.